ವೀಕ್ಷಕರೇ ನಮಸ್ಕಾರ. ಗ್ರೋ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಕಳೆದ ಒಂದು ವರ್ಷದಲ್ಲಿ ಗೋಲ್ಡ್ ಸುಮಾರು 58% ರಿಟರ್ನ್ಸ್ ಕೊಟ್ಟಿದೆ. ಈ ಗೋಲ್ಡ್ ಮೂವ್ಮೆಂಟ್ ಇದೆಯಲ್ಲ, ಕೇವಲ ಇನ್ವೆಸ್ಟರ್ಸ್ ಮಾತ್ರ ಅಲ್ಲ, ಕೆಲವು ಲಿಸ್ಟೆಡ್ ಕಂಪನೀಸ್ಗಳಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್. ಗೋಲ್ಡ್ ರೇಟ್ ಹೆಚ್ಚಾದ್ರೆ ಅವರ ಬಿಸ್ನೆಸ್ ಮೇಲೆ ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ. ಲೈಕ್ ಲೆಂಡಿಂಗ್, ಟ್ರೇಡಿಂಗ್ ವಾಲ್ಯೂಮ್ಸ್ ಅಥವಾ ಅಸೆಟ್ ವ್ಯಾಲ್ಯೂ ಮೇಲೆ ನೇರ ಪರಿಣಾಮ ಬೀರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೇಗೆ ಮುತ್ತೂಟ್ ಫಿನಾನ್ಸ್, ಎನ್ಸಿಎಕ್ಸ್ ಮತ್ತು ಮನಪುರಂ ಫಿನಾನ್ಸ್ ಕಂಪನಿಗಳು ಗೋಲ್ಡ್ ರೇಟ್ ಹೆಚ್ಚಾದಾಗ ಬೆಟರ್ ಪರ್ಫಾರ್ಮೆನ್ಸ್ ತೋರಿಸ್ತವೆ ಮತ್ತು ಈ ಟ್ರೆಂಡ್ ಹಿಂದಿನ ಮೇನ್ ರೀಸನ್ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಇವತ್ತಿನ ಮೊದಲ ಕಂಪನಿ ಬಂದು ಮುತ್ತೂಟ್ ಫಿನಾನ್ಸ್. ಇದು ಗೋಲ್ಡ್ ಪ್ರೈಸಸ್ ಹೆಚ್ಚಾದಾಗ ಅದರಿಂದ ನೇರ ಲಾಭ ಪಡೆಯುವಂತ ಕಂಪನಿಗಳಲ್ಲಿ ಒಂದು. ಈ ಕಂಪನಿಗೂ ಕೂಡ ಅದೇ ತರ ಲಾಭ ಆಗುತ್ತೆ. ಹೇಗೆ ಅನ್ನೋದನ್ನ ನೋಡೋಣ. ಇದು ಒಂದು NBFC, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿ ಆಗಿದ್ದು ಗೋಲ್ಡ್ ಲೋನ್ಸ್ ಅನ್ನ ಕೊಡುತ್ತೆ ಮತ್ತು ಗೋಲ್ಡ್ ಪ್ರೈಸಸ್ ಹೆಚ್ಚಾಗ್ತಾ ಇದ್ದಂತೆ ಕಳೆದ 5 ವರ್ಷಗಳಲ್ಲಿ ಗೋಲ್ಡ್ ಲೋನ್ ವ್ಯಾಲ್ಯೂ ಸುಮಾರು 33,000 ಕೋಟಿಯಿಂದ ಹೆಚ್ಚಾಗಿ 2.08 ಲಕ್ಷ ಕೋಟಿ ಅಂದ್ರೆ 2,08,000 ಕೋಟಿಗೆ ಇದು ಹೆಚ್ಚಾಗಿದೆ. ಅಂದ್ರೆ ಆಲ್ಮೋಸ್ಟ್ 44% CAGR ಗ್ರೋತ್ ನೊಂದಿಗೆ. ಅಂದ್ರೆ ಈಗ ಒಂದು ಚಿನ್ನದ ಬಳೆ ಅಥವಾ ಚೈನ್ ನ ಮೇಲೆ ಹೆಚ್ಚು ಲೋನ್ ಸಿಗುತ್ತೆ. ಯಾಕೆ ಅಂದ್ರೆ ಪರ್ ಗ್ರಾಮ್ ಗೋಲ್ಡ್ ವ್ಯಾಲ್ಯೂ ಇದೆಯಲ್ಲ, ಅದು ಹೆಚ್ಚಾಗಿದೆ. ಇದರ ಜೊತೆಗೆ ಆಕ್ಷನ್ಸ್ ಕಡಿಮೆ ಆಗ್ತವೆ, ರಿಕವರೀಸ್ ಬೆಟರ್ ಆಗುತ್ತೆ ಮತ್ತು ಡಿಫಾಲ್ಟ್ ರಿಸ್ಕ್ ಕಡಿಮೆ ಆಗುತ್ತೆ. ಆದ್ರೂ ಈ ವಿಷಯ ನಿಮಗೆ ಗೊತ್ತಿರೋದು ತುಂಬಾನೇ ಇಂಪಾರ್ಟೆಂಟ್. ಏನು ಅಂದ್ರೆ ಗೋಲ್ಡ್ ಲೋನ್ ಮಾರ್ಕೆಟ್ ನ ಆಲ್ಮೋಸ್ಟ್ 18% ಮಾತ್ರ NBFC ನ ಬಳಿ ಇದೆ. ಬಾಕಿ ಉಳಿದಿರುವಂತ 82% ಬ್ಯಾಂಕ್ಗಳ ಬಳಿಯೇ ಇದೆ. ಬೆಟರ್ ರಿಕವರೀಸ್ ಮತ್ತು ಇಂಪ್ರೂವ್ಡ್ ಅಸೆಟ್ ಕ್ವಾಲಿಟಿಯಿಂದಾಗಿ ಎಕ್ಸ್ಪೆನ್ಸಸ್ ಸೈಡ್ ನಲ್ಲಿ ಬಾರೋವಿಂಗ್ಸ್ ಹೆಚ್ಚಾಗಿರೋದ್ರಿಂದ ಫಿನಾನ್ಸ್ ಕಾಸ್ಟ್ ಕೂಡ 48% ಇಯರ್ ಆನ್ ಇಯರ್ ಹೆಚ್ಚಾಗಿ 2,355 ಕೋಟಿ ಆಗಿದೆ. ಆದರೆ ಕ್ರೆಡಿಟ್ ಕಾಸ್ಟ್ 12% ಇಳಿದು 331 ಕೋಟಿ ಆಗಿದೆ. ರಿಸಲ್ಟ್ ಏನು? ನೆಟ್ ಪ್ರಾಫಿಟ್ 65% ಇಯರ್ ಆನ್ ಇಯರ್ ಜಂಪ್ ಮಾಡಿ 1,974 ಕೋಟಿ ಆಗಿದೆ. ಜೊತೆಗೆ ಕಂಪನಿಯ ಬಿಗ್ಗೆಸ್ಟ್ ಕ್ವಾರ್ಟರ್ಲಿ PAT, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೂಡ ಗೋಲ್ಡ್ ಲೋನ್ ರೀಪ್ರೈಸಿಂಗ್ ಮತ್ತು ಬೆಟರ್ ಮಿಕ್ಸ್ ನಿಂದಾಗಿ ಬಂದಿದೆ. ಎಫಿಷಿಯನ್ಸಿ ಸೈಡ್ ನಲ್ಲೂ ಕೂಡ ಸ್ಟ್ರಾಂಗ್ ಆಗಿದೆ. ಕಾಸ್ಟ್ ಟು ಇನ್ಕಮ್ ರೇಷಿಯೋ 22.6% ಗೆ ಇಳಿದಿದೆ. ಅಂದ್ರೆ ಪ್ರತಿಯೊಂದು ರೂಪಿ ಇನ್ಕಮ್ ನ ಮೇಲೆ ಆಪರೇಟಿಂಗ್ ಕಾಸ್ಟ್ ಕಡಿಮೆ ಆಗ್ತಾ ಇದೆ. ಲೋನ್ ಈಲ್ಡ್ ಬಂದು 19.56, 19.56% ಗೆ ಹೆಚ್ಚಾಗಿದೆ. ಫಂಡಿಂಗ್ ಕಾಸ್ಟ್ ಬಂದು 8.88%, ಸ್ವಲ್ಪ ಹೈ ಆಗಿ ಸ್ವಲ್ಪ ಇಯರ್ ಆನ್ ಇಯರ್ ಹೈ ಆಗಿದೆ. ಆದರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸಾಫ್ಟನ್ ಆಗಿದೆ. ಮಾರ್ಜಿನ್ ಕೂಡ ಎಕ್ಸ್ಪ್ಯಾಂಡ್ ಮಾಡಲಾಗಿದೆ. ಇಂಟ್ರೆಸ್ಟ್ ಸ್ಪ್ರೆಡ್ 10.68%, ಅಂದ್ರೆ ಕಂಪನಿ ಪ್ರತಿಯೊಂದು ರೂಪಿ ಲೋನ್ ನ ಮೇಲೆ ಹೆಚ್ಚು ಗಳಿಸ್ತಾ ಇದೆ ಅಂತ. ಬಾರೋವಿಂಗ್ ಕಾಸ್ಟ್ ಕೊಟ್ಟ ನಂತರದಲ್ಲಿ ಇದು ಕೋರ್ ಪ್ರಾಫಿಟಬಿಲಿಟಿಯನ್ನ ಡೈರೆಕ್ಟ್ ಬೂಸ್ಟ್ ಮಾಡ್ತಾ ಇದೆ. ಕ್ಯಾಪಿಟಲ್ ಅಡೆಕ್ವಸಿ ರೇಷಿಯೋ CAR 27% ನಿಂದ 22% ಗೆ ಡೌನ್ ಆಗಿದೆ, ಇಳಿದಿದೆ. ಅಂದ್ರೆ ಕಂಪನಿಯ ಬಳಿ ರಿಸ್ಕ್ ಅಬ್ಸರ್ವ್ ಮಾಡೋದಕ್ಕೆ ಕ್ಯಾಪಿಟಲ್ ಸ್ವಲ್ಪ ಕಡಿಮೆ ಇದೆ ಅಂತ. ಆದ್ರೂ ಇಲ್ಲಿ ಮೇನ್ ಕ್ವೆಶ್ಚನ್, ಈ ಗ್ರೋತ್ ಸಸ್ಟೈನ್ ಆಗುತ್ತಾ ಅಥವಾ ಇಲ್ವಾ ಅನ್ನೋದು. ಮ್ಯಾನೇಜ್ಮೆಂಟ್ FY26 ಗೆ ಕನ್ಸರ್ವೇಟಿವ್ ಮಿನಿಮಮ್ 15% ಗೋಲ್ಡ್ ಲೋನ್ AUM ಗ್ರೋತ್ ಮೇಂಟೈನ್ ಮಾಡ್ತಾ ಇದೆ. ಅದೇ Q1 ನಲ್ಲಿ 40% ಗ್ರೋತ್ ಇತ್ತು. ಪ್ಲಸ್ ಜೂನ್ 2025ರಲ್ಲಿ ಗೋಲ್ಡ್ ಲೋನ್ ರೂಲ್ಸ್ ಅಪ್ಡೇಟ್ ಆಗಿದ್ದು ಈಗ ಹಳೆಯ 75% ನ ಬದಲಾಗಿ 2.5 ಲಕ್ಷ ಲೋನ್ಸ್ ನ ಮೇಲೆ 85% ವ್ಯಾಲ್ಯೂ ಸಿಗ್ತಾ ಇದೆ. ಗ್ರೋತ್ಗೆ ಕೆಲವು ರಿಸ್ಕ್ ಕೂಡ ಇದಾವೆ. ಇಲ್ಲಿ ಗ್ರೋತ್ಗೆ ಕೆಲವು ರಿಸ್ಕ್ಗಳು ಕೂಡ ಇದಾವೆ. ಬ್ಯಾಂಕ್ ಮತ್ತು ಫಿನ್ಟೆಕ್ ಪ್ಲೇಯರ್ಸ್ ನಿಂದ ಗೋಲ್ಡ್ ಲೋನ್ ಮಾರ್ಕೆಟ್ಗೆ ಈಗಲೂ ಕಾಂಪಿಟೇಷನ್ ಇದೆ. ಫಸ್ಟ್ಲಿ ಕಾಂಪಿಟೇಷನ್ ಹೆಚ್ಚಾಗಿರೋದ್ರಿಂದಾಗಿ ಗೋಲ್ಡ್ ಪ್ರೈಸ್ AUM ಕೋರಿಲೇಷನ್ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಇದು ಮಾರ್ಕೆಟ್ ಶೇರ್ ಲಾಸ್ ಅನ್ನು ಸೂಚಿಸ್ತಾ ಇದೆ. ಪ್ಲಸ್ ಡಿಕ್ರೀಸಿಂಗ್ ಸ್ಪ್ರೆಡ್. Q1 FY26 ನಲ್ಲಿ ಸ್ಟ್ಯಾಂಡ್ ಅಲೋನ್ ಸ್ಪ್ರೆಡ್ 10.68%, ಆದರೆ ಇದರಲ್ಲಿ NPA ರಿಕವರೀಸ್ ನ ಒನ್ ಟೈಮ್ ಎಕ್ಸೆಪ್ಷನಲ್ ಇನ್ಕಮ್ ಕೂಡ ಇನ್ಕ್ಲೂಡ್ ಆಗಿದೆ. ಇದರಿಂದಾಗಿ ಫ್ಯೂಚರ್ ಸ್ಪ್ರೆಡ್ ನ ಮೇಲೆ ಎಫೆಕ್ಟ್ ಬರುವಂತ ಸಾಧ್ಯತೆ ಇದೆ. ಇದನ್ನ ಮಾನಿಟರ್ ಮಾಡಬೇಕಾಗಿದೆ. ಜೊತೆಗೆ ಕ್ಯಾಪಿಟಲ್ ಟು ರಿಸ್ಕ್ ಆಸೆಟ್ಸ್ ರೇಷಿಯೋ ಕಡಿಮೆ ಆಗ್ತಾ ಇದೆ. ಸಾಲ್ವೆನ್ಸಿ ಮತ್ತು ಲಾಸ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಸ್ವಲ್ಪ ಕಂಪ್ರೆಸ್ ಆಗ್ತಾ ಇದೆ. ಮತ್ತೊಂದು ಫ್ಯಾಕ್ಟರ್ ಏನು ಅಂದ್ರೆ ಮೇನ್ಲಿ ಹೈ ಗೋಲ್ಡ್ ಪ್ರೈಸ್ ನಿಂದಾಗಿ ಗೋಲ್ಡ್ ಲೋನ್ AUM ಗ್ರೋತ್ ಆಗಿದೆ, ಆದ್ರೆ ವಾಲ್ಯೂಮ್ ಗ್ರೋತ್ ಮ್ಯೂಟೆಡ್ ಆಗಿದೆ. ಅದು 0.5% ಕ್ವಾರ್ಟರ್ ಆನ್ ಕ್ವಾರ್ಟರ್. ಹೈ ಗೋಲ್ಡ್ ಪ್ರೈಸಸ್ ಕಂಟಿನ್ಯೂ ಆಗಿರೋದ್ರ ಮೇಲೆ ಅಥವಾ ಆಕ್ಟಿವ್ ಕಸ್ಟಮರ್ ಬೇಸ್ ಎಕ್ಸ್ಪ್ಯಾಂಡ್ ಆಗೋದ್ರ ಮೇಲೆ ಫ್ಯೂಚರ್ AUM ಗ್ರೋತ್ ಲಾರ್ಜ್ಲಿ ಡಿಪೆಂಡ್ ಆಗಿದೆ. ಇನ್ನು ನಮ್ಮ ಮುಂದಿನ ಕಂಪನಿ MCX ಅಥವಾ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್. MCX ಇಂಡಿಯಾದ ಲೀಡಿಂಗ್ ಕಮೋಡಿಟಿ ಡಿರೈವೇಟಿವ್ಸ್ ಎಕ್ಸ್ಚೇಂಜ್. ಗೋಲ್ಡ್ ಪ್ರೈಸ್ ಹೆಚ್ಚಾದಾಗ ಮತ್ತು ವೊಲಾಟಿಲಿಟಿ ಹೈ ಇದ್ದಾಗ ಟ್ರೇಡಿಂಗ್ ವಾಲ್ಯೂಮ್ಸ್ ಮತ್ತು ಪಾರ್ಟಿಸಿಪೇಷನ್ ಎರಡೂ ಸ್ಪೈಕ್ ಆಗುತ್ತೆ, ವಿಶೇಷವಾಗಿ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ನಲ್ಲಿ. ಏಪ್ರಿಲ್ 2025ರಲ್ಲಿ MCX ಒಂದು ಗೋಲ್ಡ್
10 ಗ್ರಾಮ್ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಲಾಂಚ್ ಮಾಡಿತು. ಇದು ಇಂಡಿಯನ್ ಬಯರ್ಸ್ಗೆ ಕಾಸ್ಟ್ ಎಫೆಕ್ಟಿವ್ ಹೆಡ್ಜಿಂಗ್ ಪ್ರಿಫರೆನ್ಸಸ್ ಅನ್ನ ಟಾರ್ಗೆಟ್ ಮಾಡಿತ್ತು ಮತ್ತು ರಿಟೇಲ್ ಪಾರ್ಟಿಸಿಪೇಷನ್ ಬೂಸ್ಟ್ ಮಾಡಿತು. ಜೊತೆಗೆ ಗೋಲ್ಡ್ 10 ಗ್ರಾಮ್ ಕಾಂಟ್ರಾಕ್ಟ್ಸ್ ಬೈ ಮಂತ್ಲಿನಿಂದ ಮಂತ್ಲಿ ಎಕ್ಸ್ಪೈರಿಗೆ ಶಿಫ್ಟ್ ಮಾಡಿದ್ರೆ ಗೋಲ್ಡ್ ಆಪ್ಷನ್ಸ್ ಟ್ರೇಡಿಂಗ್ ವಾಲ್ಯೂಮ್ ಮತ್ತು ನ್ಯಾಷನಲ್ ADTV ಎರಡೂ ಶಾರ್ಪ್ ಆಗಿ ಹೆಚ್ಚಿದೆ. Q1 FY26 ನಲ್ಲಿ ಆಪ್ಷನ್ಸ್ ಟ್ರೇಡಿಂಗ್ ನ ಪೂರ್ತಿ ವಾಲ್ಯೂಮ್ ಅಂದ್ರೆ 87% ಆಗಿತ್ತು. 2.7 ಲಕ್ಷ ಕೋಟಿ ADT, ಫ್ಯೂಚರ್ಸ್ 13% ಮಾತ್ರ ಇತ್ತು. ಇನ್ನು ಬುಲಿಯನ್ ಸೆಗ್ಮೆಂಟ್ ಬಿಗ್ಗೆಸ್ಟ್ ಡ್ರೈವರ್ ಆಗಿತ್ತು. ಟೋಟಲ್ ಬುಲಿಯನ್ ADT 242% ಇಯರ್ ಆನ್ ಇಯರ್ ಜಂಪ್ ಮಾಡಿ 1.36 ಲಕ್ಷ ಕೋಟಿಗೆ ತಲುಪಿತು. ಕೇವಲ ಗೋಲ್ಡ್ ಫ್ಯೂಚರ್ಸ್ ADTV 19,817 ಕೋಟಿ ಇತ್ತು. ಟೋಟಲ್ ಫ್ಯೂಚರ್ಸ್ ನ 49% ಆಗಿತ್ತು. ಇದು 166% ಇಯರ್ ಆನ್ ಇಯರ್ ಜಂಪ್ ಕೂಡ ಆಗಿತ್ತು. ನ್ಯಾಷನಲ್ ADT 379% ಇಯರ್ ಆನ್ ಇಯರ್ ಗ್ರೋತ್ ನೊಂದಿಗೆ. ಸಿಂಪಲ್ ಟರ್ಮ್ಸ್ ನಲ್ಲಿ ಹೇಳಬೇಕು ಅಂದ್ರೆ ಗೋಲ್ಡ್ ಹೆಚ್ಚಾದ ಮತ್ತು ಮಾರ್ಕೆಟ್ ಹೆಚ್ಚು ಆಕ್ಟಿವ್ ಆಗಿದ್ದರಿಂದ MCX ಟ್ರೇಡಿಂಗ್ ವಾಲ್ಯೂಮ್, ಟರ್ನ್ ಓವರ್ ಮತ್ತು ಮಾರ್ಜಿನ್ಸ್ ಮೂರು ಕೂಡ ವೇಗವಾಗಿ ಸ್ಲೋ ಆಗಿತ್ತು. ಇನ್ನು ಫಿನಾನ್ಷಿಯಲ್ಸ್ ಅನ್ನು ನೋಡೋದಾದ್ರೆ Q1 FY26 ನಲ್ಲಿ MCX ಸೇಲ್ಸ್ 59% ಜಂಪ್ ಆಗಿ 373 ಕೋಟಿಗೆ ತಲುಪಿತು. ಇದು ಮೇನ್ಲಿ ಟ್ರೇಡಿಂಗ್ ವಾಲ್ಯೂಮ್ ಬೂಸ್ಟ್ ನಿಂದ ಆಗಿತ್ತು. ಕಂಬೈನ್ಡ್ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ADT 3.1 ಲಕ್ಷ ಕೋಟಿ 80% ಇಯರ್ ಆನ್ ಇಯರ್ ಗ್ರೋತ್ ನೊಂದಿಗೆ ಆಗಿತ್ತು. ಎಕ್ಸ್ಪೆನ್ಸಸ್ 23% ಹೆಚ್ಚಾದ್ರೂ ರೆವಿನ್ಯೂ ಪೇಸ್ ಇರಲಿಲ್ಲ. ಅಂದ್ರೆ ಸ್ಟ್ರಾಂಗ್ ಆಪರೇಟಿಂಗ್ ಲೆವರೇಜ್ ಕ್ಲಿಯರ್ಲಿ ವಿಸಿಬಲ್ ಆಗಿದೆ. ಇದರ ಇಂಪ್ಯಾಕ್ಟ್ ಪ್ರಾಫಿಟಬಿಲಿಟಿ ಮೇಲೆ ಆಗಿದೆ. ಆಪರೇಟಿಂಗ್ ಪ್ರಾಫಿಟ್ 89% ಜಂಪ್ ಮಾಡಿ 241 ಕೋಟಿ ಆಗಿತ್ತು. ಮಾರ್ಜಿನ್ಸ್ ಕೂಡ 64.7% ಗೆ ತಲುಪಿದೆ. ನೆಟ್ ಪ್ರಾಫಿಟ್ 82% ಜಂಪ್ ಆಗಿ 203 ಕೋಟಿ, NPM 54.4% ಆಗಿದೆ. ಇನ್ನು ಮೇಜರ್ಲಿ ಗ್ರೋತ್ ಔಟ್ಲುಕ್ ಅನ್ನು ನೋಡೋದಾದ್ರೆ ಮೊದಲು ಬುಲಿಯನ್ ಪ್ರಾಡಕ್ಟ್ ಆಪ್ಟಿಮೈಸೇಷನ್ ಮೇಲೆ ಫೋಕಸ್ ಮಾಡ್ತಿತ್ತು. ಸಿಲ್ವರ್ ಆಪ್ಷನ್ಸ್ಗೆ ಜೂನ್ 2025ರಿಂದ ಮಂತ್ಲಿ ಎಕ್ಸ್ಪೈರಿ ಸ್ಟಾರ್ಟ್ ಆಗ್ತಿದೆ. ರಿಟೇಲ್ ಪಾರ್ಟಿಸಿಪೇಷನ್ ಕ್ಲಿಯರ್ಲಿ ಹೆಚ್ಚಾಗ್ತಾ ಇದೆ. ಏಪ್ರಿಲ್ 2025ರಲ್ಲಿ ಲಾಂಚ್ ಆದಂತ ಗೋಲ್ಡ್ 10 ಗ್ರಾಮ್ ಫ್ಯೂಚರ್ ಕಾಂಟ್ರಾಕ್ಟ್ ಕೂಡ ರಿಟೇಲ್ ಸೆಗ್ಮೆಂಟ್ ಟಾರ್ಗೆಟ್ ಮಾಡ್ತಾ ಇದೆ. ಎನರ್ಜಿ ಮತ್ತು ಮೆಟಲ್ ಸೈಡ್ ಕೂಡ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಜೂನ್ 2025ರಲ್ಲಿ ಎಲೆಕ್ಟ್ರಿಸಿಟಿ ಫ್ಯೂಚರ್ಸ್ ಲಾಂಚ್ ಜೊತೆಗೆ ಟೋಟಲ್ ಫ್ಯೂಚರ್ಸ್ ವಾಲ್ಯೂಮ್ 8ರಿಂದ 10% ಇದರಿಂದಾಗಿ ಹೆಚ್ಚಾಗಬಹುದು. ಇನ್ನು ರಿಸ್ಕ್ ಅನ್ನು ನೋಡೋದಾದ್ರೆ ಮೊದಲ ರಿಸ್ಕ್ ಮಾರ್ಕೆಟ್ ಕಾನ್ಸಂಟ್ರೇಷನ್ ಮತ್ತು ಮಾರ್ಜಿನ್ ಪ್ರೆಷರ್. Q1 FY26 ನಲ್ಲಿ 74.7% ಟರ್ನ್ ಓವರ್. ಪ್ರೀವಿಯಸ್ ಮೆಟಲ್ ಕಾಂಟ್ರಾಕ್ಟ್ಸ್ ನಿಂದ ಲಾರ್ಜ್ಲಿ ಪ್ರೈಸ್ ಎಫೆಕ್ಟ್ ಆಗಿದೆ. ವಾಲ್ಯೂಮ್ ಕಡಿಮೆ ಆಗಿತ್ತು. ಇನ್ನು ಜುಲೈ 2025ರಲ್ಲಿ ವೀಕ್ ವಾಲ್ಯೂಮ್ಸ್ 64.8%. ಎಬಿಡಾ ಮಾರ್ಜಿನ್ ಸಸ್ಟೈನ್ ಮಾಡೋದು ಟಫ್ ಆಗಬಹುದು. ಕಮೋಡಿಟಿ ಪ್ರೈಸಸ್ ಸ್ಟೇಬಲ್ ಅಥವಾ ಡೌನ್ ಇದ್ರೆ. ಇನ್ನು ರೆವಿನ್ಯೂ ಮತ್ತು ಟ್ರೇಡಿಂಗ್ ವಾಲ್ಯೂಮ್ ಎರಡೂ ಕೂಡ ಕಡಿಮೆ ಆಗ್ತಾ ಇದೆ. ಇನ್ನು ಟೆಕ್ ಇಶ್ಯೂಸ್ ಕೂಡ ಇದಾವೆ. ಜುಲೈ 2025ರಲ್ಲಿ 1 ಗಂಟೆ ಟ್ರೇಡಿಂಗ್ ಡಿಲೇ ಆಗಿತ್ತು. ಮೇ 2025ರಲ್ಲಿ ಸೆಬಿ 25 ಲಕ್ಷ ಫೈನ್ ಅನ್ನು ಕೂಡ ಕೊಟ್ಟಿತ್ತು. ಫಿನಾನ್ಷಿಯಲಿ ಸ್ಮಾಲ್ ಎಫೆಕ್ಟ್, ಆದರೆ ರೆಪ್ಯುಟೇಷನ್ ಮತ್ತು ರೆಗ್ಯುಲೇಟರ್ ಕಣ್ಣಲ್ಲಿ ಪ್ರಾಬ್ಲಮ್ ಆಗಬಹುದು. ಸ್ಪೆಷಲ್ ಹೈ ವೊಲಾಟಿಲಿಟಿ ಟೈಮ್ ನಲ್ಲಿ ರಿಪೀಟ್ ಆದ್ರೆ ಒಂದು ವೇಳೆ ಹೀಗಾಗಬಹುದು. ಇನ್ನು ನಮ್ಮ ಲಾಸ್ಟ್ ಕಂಪನಿ ಮನಪುರಂ ಫೈನಾನ್ಸ್. ಮುತ್ತೂಟ್ ಫೈನಾನ್ಸ್ಗೆ ಹೋಲಿಸಿದ್ರೆ ಇದು ಕೂಡ ಒಂದು ಗೋಲ್ಡ್ ಲೋನ್ ಕೊಡುವಂತ ಒಂದು ಕಂಪನಿ. ಮನಪುರಂ ಮಾರ್ಕೆಟ್ ಶೇರ್ ಅಂದಾಜು 2% AUM ಬೇಸಿಸ್ ನಲ್ಲಿ ಇದೆ. ಇನ್ನು ಫಿನಾನ್ಷಿಯಲ್ಸ್ ಅನ್ನು ನೋಡಿದರೆ Q1 FY26 ನಲ್ಲಿ ಮನಪುರಂ ಪರ್ಫಾರ್ಮೆನ್ಸ್ ವೀಕ್ ಆಗಿತ್ತು. ಇನ್ಕಮ್ ಫ್ರಮ್ ಆಪರೇಷನ್ಸ್ ನೋಡಿದ್ರೆ 9% ಕೆಳಗೆ ಹೋಗಿ 2262 ಕೋಟಿ ಆಗಿದೆ. ಇದಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಆಶೀರ್ವಾದ್ ಮೈಕ್ರೋ ಫಿನಾನ್ಸ್ ಸೆಗ್ಮೆಂಟ್ ಪುವರ್ ಅಸೆಟ್ ಕ್ವಾಲಿಟಿ ಮತ್ತು ಹೈಯರ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ರಿಸಲ್ಟ್ಸ್ ಡ್ರ್ಯಾಗ್ ಮಾಡಿದ್ವು. ಇನ್ನು ಆಶೀರ್ವಾದ್ AUM ಬಂದು 51% ಇಯರ್ ಆನ್ ಇಯರ್ ಕಡಿಮೆಯಾಗಿದ್ದು ಇನ್ಕಮ್ ಬೇಸ್ ಕೂಡ ರೆಡ್ಯೂಸ್ ಆಗಿದೆ. ಇನ್ನು ಕನ್ಸಾಲಿಡೇಟೆಡ್ ಬಿಸ್ನೆಸ್ ಅನ್ನು ನೋಡೋದಾದ್ರೆ ಆಪರೇಟಿಂಗ್ ಶಾಕ್ ಮೇನ್ಲಿ ಪ್ರೊವಿಷನ್ಸ್ 145% ಜಂಪ್ ಆಗಿ 559 ಕೋಟಿ ಆಗಿತ್ತು. ಅಂದ್ರೆ ಮೈಕ್ರೋ ಫಿನಾನ್ಸ್ ಸ್ಟ್ರೆಸ್ ಕ್ಲಿಯರ್ಲಿ ವಿಸಿಬಲ್ ಆಗ್ತಾ ಇದೆ. ರಿಸಲ್ಟ್ ಅನ್ನು ನೋಡಿದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 76% ಕೆಳಗೆ ಹೋಗಿ 132 ಕೋಟಿ ಆಗಿದೆ. ಅದೇ ಪ್ರೀವಿಯಸ್ ಇಯರ್ ನಲ್ಲಿ ಅದು 557 ಕೋಟಿ. ಇದರಿಂದ ಇಂಪ್ಯಾಕ್ಟ್ ಏನು ಅಂದ್ರೆ ರಿಟರ್ನ್ ಆನ್ ಅಸೆಟ್ಸ್ 1.1%, ರಿಟರ್ನ್ ಆನ್ ಈಕ್ವಿಟಿ 4.3% ಆಗಿದೆ. ಈಗಲೂ ಕೂಡ ಕಂಪನಿ ತನ್ನ ಕ್ಯಾಪಿಟಲ್ ಮತ್ತು ಅಸೆಟ್ಸ್ ನಿಂದ ಫುಲ್ಲಿ ರಿಟರ್ನ್ ಜನರೇಟ್ ಮಾಡ್ತಾ ಇಲ್ಲ. ಮ್ಯಾನೇಜ್ಮೆಂಟ್ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ ಅಂತ ಹೇಳಿದ್ರೆ ಅದು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಮೈಕ್ರೋ ಫಿನಾನ್ಸ್ ಇಶ್ಯೂಸ್ ಗ್ರಾಜುವಲಿ ಸಾಲ್ವ್ ಆಗಿ ಪ್ರಾಫಿಟಬಿಲಿಟಿ Q4 FY26 ನವರೆಗೆ ನಾರ್ಮಲ್ ಆಗಿ ಬರುತ್ತೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. AUM ಮಿಕ್ಸ್ ನೋಡಿದ್ರೆ ಗೋಲ್ಡ್ ಸೆಗ್ಮೆಂಟ್ 22% ಎಕ್ಸ್ಪ್ಯಾಂಡ್ ಆಗಿದೆ. ಆದರೆ ಮೈಕ್ರೋ ಫಿನಾನ್ಸ್ ಫಾಲ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಆಫ್ ಸೆಟ್ ಮಾಡಿದೆ. ಇಂಟ್ರೆಸ್ಟಿಂಗ್ ಏನು ಅಂದ್ರೆ ಗೋಲ್ಡ್ AUM ಜಂಪ್ ಆಗಿದ್ರೂ ಕೂಡ ವಾಲ್ಯೂಮ್ಸ್ ಕಡಿಮೆ ಆಗಿದೆ. ಮೇನ್ಲಿ ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ನ ಎಫೆಕ್ಟ್ ಇದು.
ಗೋಲ್ಡ್ ಲೋನ್ ಈಲ್ಡ್ಸ್ ನೋಡಿದ್ರೆ Q4 FY25 ನಲ್ಲಿ 22.2% ಇತ್ತು. ಅದೇ Q1 FY26 ನಲ್ಲಿ 20.7% ಗೆ ಕುಸಿತ ಆಗಿದೆ. ನೆಕ್ಸ್ಟ್ 4ರಿಂದ 6 ಕ್ವಾರ್ಟರ್ಸ್ ನಲ್ಲಿ 18% ಸೆಟಲ್ ಆಗಬಹುದು ಅಂತ ಮ್ಯಾನೇಜ್ಮೆಂಟ್ ಗೈಡ್ ಮಾಡ್ತಾ ಇದೆ. ಕನ್ಸಾಲಿಡೇಟೆಡ್ ಗೋಲ್ಡ್ AUM 28,802 ಕೋಟಿ ಇದೆ. ಈಲ್ಡ್ ಬಂದು 200 BPS ಕುಸಿದು 18.7% ಆದ್ರೆ ಆನ್ಯುಲೈಸ್ಡ್ ಇಂಟ್ರೆಸ್ಟ್ ಇನ್ಕಮ್ ಬಂದು 576 ಕೋಟಿ ಕಡಿಮೆ ಆಗಿ ಕ್ವಾರ್ಟರ್ಲಿ 144 ಕೋಟಿ ವಾಲ್ಯೂಮ್ ಫೀ ಎಫೆಕ್ಟ್ಸ್ ಇದರಿಂದ ಎಕ್ಸ್ಕ್ಲೂಡ್ ಆಗಿದೆ. ಇನ್ನು ಕಂಪನಿ ಗ್ರಾಜುವಲ್ ಆಗಿ ಈಲ್ಡ್ ರಿಡಕ್ಷನ್ ಮಾಡ್ತಾ ಇದೆ ಮತ್ತು ಹೈಯರ್ ವಾಲ್ಯೂಮ್ಸ್ ನ ಮೂಲಕ ರೆವಿನ್ಯೂ ಮೇಂಟೈನ್ ಆಗಬಹುದು. ಅದರ ಜೊತೆಗೆ ಇದನ್ನ ಇನ್ವೆಸ್ಟರ್ಸ್ ಮಾನಿಟರ್ ಮಾಡಬೇಕಾಗಿದೆ. ಇನ್ನು ಗ್ರೋತ್ ಟಾರ್ಗೆಟ್ಸ್ ಅನ್ನ ನೋಡೋದಾದ್ರೆ FY26 ನಲ್ಲಿ ಕನ್ಸಾಲಿಡೇಟೆಡ್ AUM 20% ಗ್ರೋ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಳ್ಳಲಾಗಿದೆ. FY25 ನಲ್ಲಿ 43,034 ಕೋಟಿ AUM 20% ಗ್ರೋ ಅಂದ್ರೆ 8,600 ಕೋಟಿ ಹೊಸ ಲೋನ್ಸ್ ಆಡ್ ಮಾಡಬೇಕು ಅನ್ನೋ ಟಾರ್ಗೆಟ್ ಕೂಡ ಇದೆ. ಇನ್ನು ಬ್ರಾಂಚಸ್ ಅನ್ನ ಹೆಚ್ಚು ಮಾಡುವಂತ ಪ್ಲಾನ್ ಕೂಡ ಇದೆ. ಗೋಲ್ಡ್ ಲೋನ್ ಬ್ರಾಂಚಸ್ 5,000ಕ್ಕೂ ಹೆಚ್ಚು ಎಕ್ಸ್ಪ್ಯಾಂಡ್ ಮಾಡುವಂತ ಪ್ಲಾನ್ ಇದೆ. Q1 FY26 ನಲ್ಲಿ ಆವರೇಜ್ ಗೋಲ್ಡ್ AUM ಪರ್ ಬ್ರಾಂಚ್ 7.9 ಕೋಟಿ ಮಾಡುವಂತ ಪ್ಲಾನ್ ಇಟ್ಕೊಂಡಿದ್ದಾರೆ. ಕರೆಂಟ್ ಬ್ರಾಂಚಸ್ ಬಂದು 4,044 ಇದೆ. ಇದರ ಅರ್ಥ 956 ಎಕ್ಸ್ಟ್ರಾ ಬ್ರಾಂಚಸ್ ಆಡ್ ಮಾಡಿದ್ರೆ 7,500 ಕೋಟಿ AUM ಇನ್ಕ್ರೀಸ್ ಆಗುತ್ತೆ ಅನ್ನೋ ಪ್ಲಾನ್. ಇನ್ನು ಕನ್ಸಾಲಿಡೇಟೆಡ್ ROE FY25 ನಲ್ಲಿ 10% ಇತ್ತು. ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಇದ್ದಿದ್ದು 18%ಗೆ ವಾಪಸ್ ತರಬೇಕು ಅಂತ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ. ಇನ್ನು ನಿಯರ್ ಟರ್ಮ್ ಸ್ಟ್ರಾಟಜಿ ಅಂದ್ರೆ AUM ಮಿಕ್ಸ್ ರೀಡಿಫೈನ್ ಮಾಡಲಾಗ್ತಾ ಇದೆ. ಸೆಕ್ಯೂರ್ ಬುಕ್ ಗೋಲ್ಡ್ ಪ್ಲಸ್ ಸೆಕ್ಯೂರ್ಡ್ ನಾನ್ ಗೋಲ್ಡ್ 90% ತಲುಪೋದು ಮತ್ತು ಅನ್ಸೆಕ್ಯೂರ್ಡ್ MFI ಎಕ್ಸ್ಪೋಜರ್ 10% ಕೆಳಗೆ ತರೋದು ಇವರ ಪ್ಲಾನ್. ಇನ್ನು ಗ್ರೋತ್ ಫೋಕಸ್ ನೋಡೋದಾದ್ರೆ ಹೈಯರ್ ಟಿಕೆಟ್ ಕಸ್ಟಮರ್ಸ್ Q1 FY26 ನಲ್ಲಿ 19% ಶೇರ್ ಇತ್ತು. ಗೋಲ್ ಬಂದು ಅದನ್ನ 25ರಿಂದ 30%ಗೆ ಮಾಡೋದು. ಇನ್ನು ಜೂನ್ 2025ರ ಅಪ್ಡೇಟ್ ಏನು ಅಂದ್ರೆ ಗೋಲ್ಡ್ ಲೋನ್ ರೂಲ್ಸ್ 2.5 ಲಕ್ಷ ಲೋನ್ಸ್ ನಲ್ಲಿ LTV 85% ಆಗಿದ್ದು ಸ್ಮಾಲ್ ಟಿಕೆಟ್ ಡಿಮಾಂಡ್ ಸಪೋರ್ಟ್ ಮಾಡುತ್ತೆ. ಇನ್ನು ರಿಸ್ಕ್ ಕೂಡ ಇದಾವೆ. ಬಿಗ್ಗೆಸ್ಟ್ ಕನ್ಸರ್ನ್ ಏನು ಅಂದ್ರೆ ಅಂಡರ್ ಪರ್ಫಾರ್ಮಿಂಗ್ ಸೆಗ್ಮೆಂಟ್ಸ್ ಮತ್ತು ವೀಕ್ ಸೈನ್ಸ್ ಆಗಿದಾವೆ. ಮೈಕ್ರೋ ಫೈನಾನ್ಸ್, ಆಶೀರ್ವಾದ್ ಸ್ಟಿಲ್ ಬಿಗ್ಗೆಸ್ಟ್ ರಿಸ್ಕ್ ಆಗಿದೆ. ರೆಡ್ಯೂಸ್ಡ್ ಅಸೆಟ್ ಕ್ವಾಲಿಟಿ ಮತ್ತು ಇನ್ಕ್ರೀಸಿಂಗ್ ಕಾಸ್ಟ್ ಅಂಡರ್ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದೆ. ಇದು ಮೇಜರ್ ರಿಸ್ಕ್. ಇನ್ನು ವೆಹಿಕಲ್ ಫಿನಾನ್ಸ್ AUM ಬಂದು 5.9% ಕ್ವಾರ್ಟರ್ ಆನ್ ಕ್ವಾರ್ಟರ್ ಕುಸಿತ ಆಗ್ತಾ ಇದೆ. GNPA 9.2%ಗೆ ತಲುಪಿದೆ. ಎಲ್ಲಾ ಫ್ಯಾಕ್ಟರ್ಸ್ ರಿಟರ್ನ್ಸ್ ಗೈಡೆನ್ಸ್ ನ ಮೇಲೆ ಪ್ರೆಷರ್ ಹಾಕಬಹುದು. ಸೊ ಇದು ಈ ಕಂಪನೀಸ್ ನ ಓವರ್ ವ್ಯೂ ಆಗಿತ್ತು. ಈ ಕಂಪನಿಗಳಿಗೆ ಗೋಲ್ಡ್ ಪ್ರೈಸಸ್ ಇಂಡೈರೆಕ್ಟ್ ಆಗಿ ಬೆನಿಫಿಟ್ ಮಾಡುತ್ತೆ. ಅಂದ್ರೆ ಅದು ಹೆಚ್ಚಾಗ್ಲಿ ಕಮ್ಮಿ ಆಗ್ಲಿ ಲಾಭ ತಂದು ಕೊಡುತ್ತೆ. ಹೈ ಗೋಲ್ಡ್ ಪ್ರೈಸಸ್ ಶಾರ್ಟ್ ಟರ್ಮ್ ಪಾಸಿಟಿವ್, ಲಾಂಗ್ ಟರ್ಮ್ ರಿಟರ್ನ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತು ಎಕ್ಸಿಕ್ಯೂಷನ್ ನ ಮೇಲೆ ಡಿಪೆಂಡ್ ಮಾಡುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಇದೇ ತರದ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.